ನಮಸ್ಕಾರ ನೆಲ ಬಾಂಧವರೇ, ನಾನಿವತ್ತು ಭಾರತದ ಭೂಮಾಪನ ಇತಿಹಾಸದಲ್ಲಿ ಭೂಮಾಪಕರಾಗಿ ಸೈನ್ಯಾಧಿಕಾರಿಯಾಗಿ ಹೆಸರು ಮಾಡಿರ್ತಕ್ಕಂಥ ವಿಲಿಯಂ ಲ್ಯಾಂಪ್ಟನ್ ಅವರ ಪರಿಚಯ ಮಾಡಿಕೊಡ್ತೀನಿ. ಈತ 1753ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸ್ತಾನೆ. ವಿದ್ಯಾಭ್ಯಾಸವನ್ನು ಪೂರೈಸ್ತಾನೆ. ನಂತರ 1781ರಲ್ಲಿ ಸೈನ್ಯಕ್ಕೆ ಸೇರ್ತಾನೆ. ಸುಮಾರು ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡ್ತಾನೆ. ಇಷ್ಟಕ್ಕಾಗಲೇ ಮಡ್ರಾಸ್ನಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಾರಂಭ ಆಗಿತ್ತು. ಇದರ ನೇತೃತ್ವವನ್ನು ಲಾರ್ಡ್ ವೆಲ್ಲೆಸ್ಲಿ ವಹಿಸಿಕೊಂಡಿದ್ದ. ವಿಲಿಯಂ ಲ್ಯಾಂಪ್ಟನ್ನನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ 1798ರಲ್ಲಿ ವರ್ಗಾವಣೆ ಮಾಡ್ತಾರೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧದ ನೇತೃತ್ವವನ್ನು ವಿಲಿಯಂ ಲ್ಯಾಂಪ್ಟನ್ ವಹಿಸಿಕೊಂಡಿರ್ತಾನೆ. ಯುದ್ಧದಲ್ಲಿ ಬ್ರಿಟಿಷರಿಗೆ ಗೆಲುವಾಗುತ್ತೆ. ಈ ಸಂಪೂರ್ಣ ಭೂಪ್ರದೇಶವನ್ನು ತಮ್ಮ ವಶಕ್ಕೆ ಪಡೆಯುತ್ತಾರೆ. ಈ ಭೂಪ್ರದೇಶ ಇನ್ನೂ ಅಳತೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ವಿಲಿಯಂ ಲ್ಯಾಂಪ್ಟನ್ ಹತ್ರ ಪ್ರಸ್ತಾಪ ಮಂಡಿಸಿದಾಗ GTS ಮೂಲಕ ಅಳತೆ ಮಾಡ್ತೀನಿ ಅಂತ ಹೇಳ್ತಾನೆ. GTS ಅಂತಂದ್ರೆ ಗ್ರೇಟ್ ಎಕನಾಮಿಕಲ್ ಸರ್ವೆ. ಇದಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಸಮ್ಮತಿ ನೀಡ್ತಾನೆ. ಇದಕ್ಕೆ ಬೇಕಾದ ಉಪಕರಣ ಥಿಯೋಡೊಲೈಟ್ ಅನ್ನ ಯುರೋಪ್ನಿಂದ ತರಿಸ್ಕೊತಾರೆ. ಇದು ಸುಮಾರು 500 kg ತೂಕ ಇರುತ್ತೆ. ಅಳತೆಗೆ ಸಂಬಂಧಪಟ್ಟಂತೆ ಚೈನ್ ಅನ್ನ ಇಂಗ್ಲೆಂಡಿಂದ ತರಿಸ್ಕೊಂತಾರೆ. ಅದು 100 ಅಡಿ ಉದ್ದ ಇರುತ್ತೆ. 40 ಲಿಂಕ್ ಇರುತ್ತೆ. ಒಂದು ಲಿಂಕು 2.5 ಅಡಿ ಉದ್ದ ಇರುತ್ತೆ. ನಂತರ ಥಿಯೋಡೊಲೈಟ್ ಅನ್ನ ಬೆಂಗಳೂರಿಗೆ ತಗೊಂಡ್ಬರ್ತಾರೆ. ಪ್ರಾಯೋಗಿಕವಾಗಿ ಲಿಂಗರಾಜಪುರದಿಂದ ಅಗರವರೆಗೆ ಬೇಸ್ ಲೈನ್ ನಿರ್ಮಾಣ ಮಾಡಿ ಸಕ್ಸಸ್ ಆಗ್ತಾರೆ. ನಂತರ ಥಿಯೋಡೊಲೈಟ್ ಉಪಕರಣಗಳನ್ನ ಮಡ್ರಾಸ್ಗೆ ಶಿಫ್ಟ್ ಮಾಡಿ ಅಲ್ಲೂ ಸಹ ಪ್ಲೇಸ್ ಲೈನ್ ನಿರ್ಮಾಣ ಮಾಡ್ತಾರೆ. ಅದರಲ್ಲೂ ಸಕ್ಸಸ್ ಆಗ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಉದ್ದೇಶ ಏನಿತ್ತಪ್ಪ ಅಂದ್ರೆ, ಸಂಪೂರ್ಣ ಭಾರತವನ್ನ ಅಳತೆ ಮಾಡಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಒಂದು ಬೇಸ್ ಲೈನ್ ನಿರ್ಮಾಣ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮಡ್ರಾಸ್ ಮತ್ತು ಮಂಗಳೂರಿಗೆ ಬೇಸ್ ಲೈನ್ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಪ್ರಪ್ರಥಮವಾಗಿ ಟೋಟಲ್ ಸ್ಟೇಷನ್ ಉಪಕರಣವನ್ನು ಉಪಯೋಗಿಸಿಕೊಂಡು 1802 ಏಪ್ರಿಲ್ 10ರಂದು ಅಳತೆ ಕಾರ್ಯ ಪ್ರಾರಂಭ ಮಾಡ್ತಾರೆ. ಅದರಿಂದ ಈಗಲೂ ಸಹ ಪ್ರತಿ ವರ್ಷ ಏಪ್ರಿಲ್ 10ನೇ ತಾರೀಕು ಸರ್ವೆ ಆಫ್ ಇಂಡಿಯಾದವರು ಸರ್ವೆ ಡೇನ ಆಚರಣೆ ಮಾಡ್ತಾರೆ. ಮಡ್ರಾಸ್ ಮತ್ತು ಮಂಗಳೂರಿನ ಬೇಸ್ ಲೈನ್ ಕಟ್ಟಲಿಕ್ಕೆ ಸುಮಾರು 4 ವರ್ಷ ಹಿಡಿಯುತ್ತೆ. ಕಠಿಣ ಹಾದಿಯಾಗಿರುತ್ತೆ. ಮಡ್ರಾಸ್ ಮೂಲಕ ಬೆಂಗಳೂರು ಮೂಲಕ ಹಾದು ಹೋಗ್ಬೇಕಾದ್ರೆ ಬೆಂಗಳೂರಿನಲ್ಲೂ ಥಿಯೋಡೊಲೈಟ್ ಪಾಯಿಂಟ್ಗಳನ್ನ ಈಗಲೂ ತಾವು ಕಾಣಬಹುದು. ಬೇಕರಿ ಸರ್ಕಲ್ ಇರತಕ್ಕಂಥ ರಮಣಶ್ರೀ ಉದ್ಯಾನವನದಲ್ಲಿ ಹಾಗೂ ಕಣ್ಣೂರಿನಲ್ಲಿ ಈಗಲೂ ಸಹ ಸಂರಕ್ಷಿಸಲಾಗಿದೆ. ನಂತರ ವಿಲಿಯಂ ಲ್ಯಾಂಪ್ಟನ್ 1809ರಲ್ಲಿ ಮುಸ್ಲಿಂ ಯುವತಿಯನ್ನು ಮದುವೆ ಆಗ್ತಾನೆ. ಅವನಿಗೆ ಒಂದು ಗಂಡು ಮಗುತ್ತೆ. ಅವನಿಗೆ ಜೂನಿಯರ್ ಲ್ಯಾಂಪ್ಟನ್ ಅಂತ ನಾಮಕರಣ ಮಾಡ್ತಾನೆ. ವಿಲಿಯಂ ಲ್ಯಾಂಪ್ಟನ್ ಅನ್ನ ಉತ್ತರ ಭಾರತದ ಅಳತೆ ಮಾಡಬೇಕು ಅಂತ ನಿಯೋಜನೆ ಮಾಡ್ತಾರೆ. ಆತ ಅಳತೆ ಮಾಡ್ತಾ 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 ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗ್ತಾನೆ. ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯ ಹಿಂಗಣಘಾಟ್ ನಲ್ಲಿ ಕ್ಯಾಂಪ್ನಲ್ಲಿ ಅಳತೆ ಮಾಡಬೇಕಾದ್ರೆ ಅವನ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರ ಆಗುತ್ತೆ. 1823 ಜನವರಿ 26ರಂದು ಅಸುನೀಗ್ತಾನೆ. ಅವನ ಸ್ಮರಣಾರ್ಥಕ್ಕಾಗಿ ಈಗಲೂ ಸಹ ಹಿಡಂಗಾಣದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ತಾವೆಲ್ಲ ನೋಡಬಹುದು. ನಮಸ್ಕಾರ.